ಸಿನಿಮೀಯ ರೀತಿಯಲ್ಲಿ 20 ಲಕ್ಷ ರೂಪಾಯಿ ಹಣವನ್ನ ದರೋಡೆ ಮಾಡಿದ ಪ್ರಕರಣವನ್ನ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪ್ರಕರಣ ಸಂಬಂಧ 5 ದರೋಡೆಕೋರರನ್ನ ಬಂಧಿಸಲಾಗಿದೆ. ಕಡಿಮೆ ಬೆಲೆಗೆ ಚಿನ್ನ ಕೊಡ್ತೀವಿ ಅಂತ ಹೇಳಿ ಭರ್ಜರಿ ಲೂಟಿ ಮಾಡಿದ್ರು. ಸಿನಿಮೀಯ ಸ್ಟೈಲ್ನಲ್ಲಿ ನಡೆದಿದ್ದಂತ ರಾಬರಿ. ಪ್ರಕರಣ ಸಂಬಂಧ 5ರನ್ನ ಬಂಧಿಸಲಾಗಿದೆ. ಕಡಿಮೆ ಬೆಲೆಗೆ ಚಿನ್ನ ಕೊಡ್ತೇವೆ ಅಂತ ಹೇಳಿ ಭರ್ಜರಿ ಲೂಟಿ ಮಾಡಿದ್ರು. ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಬಳಿ ಈ ಘಟನೆ ನಡೆದಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು. ಮಾರ್ಚ್ 4ರಂದು ಹಾಡಹಗಲೇ ಈ ದರೋಡೆ ಕೇಸ್ ನಡೆದಿತ್ತು. ಕಾವಡಿ ಗಣೇಶ್, ಸಜ್ಜನವರ್ ಸಾಗರ್, ಕಾವಡಿ ಷಣ್ಮುಖ, ಹಾಗೇನೆ ಪೂಜಾರಿ ಮಂಜಪ್ಪ, ಇನ್ನೊಂದು ಕಡೆಯಲ್ಲಿ 5 ಆರೋಪಿಗಳನ್ನು ಸೆರೆ ಹಿಡಿಯಲಾಗಿದೆ. ಹರಪನಹಳ್ಳಿ ಗ್ರಾಮದ ನಿವಾಸಿಗಳು ಎನ್ನುವಂಥದ್ದು ಗೊತ್ತಾಗಿದೆ. 15 ಲಕ್ಷ ರೂಪಾಯಿ ಹಣ, 1 ಕಾರು, 2 ನಕಲಿ ಚಿನ್ನದ ಕಾಯಿನ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಸದ್ಯ ಪ್ರಕರಣದ ತನಿಖೆಯನ್ನು ಮುಂದುವರಿಸಿದ್ದಾರೆ. ಮಾರ್ಚ್ 4ನೇ ತಾರೀಕು ಹಾಡಹಗಲೇ ದೇವನಹಳ್ಳಿ ವ್ಯಾಪ್ತಿಯಲ್ಲಿ ಒಂದು ದರೋಡೆ ಪ್ರಕರಣ ದಾಖಲಾಗುತ್ತೆ. 1-2 ರೂಪಾಯಿ ಅಲ್ಲ, 20 ಲಕ್ಷ ರೂಪಾಯಿ ಹಣವನ್ನು ಈ ದರೋಡೆಕೋರರು ರಾಬರಿ ಮಾಡ್ಕೊಂಡು ಹೋಗಿದ್ರು. ಪ್ರಕರಣದ ಬೆನ್ನು ಬಿದ್ದ ಪೊಲೀಸರು 5 ಆರೋಪಿಗಳನ್ನು ಕೆಡ್ಡಾಕಿ ಕೆಡವಿದ್ದಾರೆ. ಒಟ್ಟು 15 ಲಕ್ಷ ರೂಪಾಯಿ ಹಣವನ್ನು ರಿಕವರಿ ಮಾಡಿದ್ದಾರೆ. 1 ಕಾರು, 2 ನಕಲಿ ಚಿನ್ನದ ಕಾಯಿನ್ಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ದರೋಡೆಕೋರರು ಮಾಡಿದ್ದೇನು ಅಂತ ಹೇಳಿದ್ರೆ, ಕಡಿಮೆ ಬೆಲೆಗೆ ಚಿನ್ನವನ್ನು ಕೊಡ್ತೀವಿ ಅಂತೇಳಿ ಯಾಮಾರಿಸಿ ದರೋಡೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಸದ್ಯ ಆರೋಪಿಗಳನ್ನು ಬಂಧಿಸಲಾಗಿದೆ. ಮಾಹಿತಿ ಕೊಡ್ತಾರೆ ನಮ್ಮ ದೇವನಹಳ್ಳಿ ಪ್ರತಿನಿಧಿ ರಾಮಾಂಜಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಮಾಂಜಿ, ಗಮನಿಸ್ತಾ ಇದ್ವಿ ಒಂದು ಕಡೆಯಲ್ಲಿ 20 ಲಕ್ಷ ರೂಪಾಯಿ ದರೋಡೆಯನ್ನು ಮಾಡಿದಂಥ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿದ್ರು? ಎಸ್ ಸಂಪತ್, ಏನಂತಂದ್ರೆ ಈ ಒಂದು ಪ್ರಕರಣ ನೋಡಿದಂತೆ ನಾವು ಕೇವಲ ಸಿನಿಮಾಗಳಲ್ಲಿ ಇಂಥ ಒಂದು ಪ್ರಕರಣಗಳನ್ನ ನಾವು ನೋಡಿದ್ರಿ. ಏನಂತಂದ್ರೆ ಇಂಥ ಒಂದು ನೈಜ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಒಂದು ವೆಂಕಟಗಿರಿ ಕೋಟೆ ಒಂದು ಖಾಸಗಿ ಲೇಔಟ್ ನಲ್ಲಿ ಕಳೆದ ಒಂದು 4ನೇ ತಾರೀಕು ಈ ಒಂದು ಪ್ರಕರಣ ನಡೆದಿದೆ. ಅಂದ್ರೆ ಆಂಧ್ರ ಮೂಲದ ವಿಶ್ವನಾಥ್ ರೆಡ್ಡಿ ಎಂಬತನ ನಂಬಿಸಿ ಏನಂತಂದ್ರೆ ಕಡಿಮೆ ಬೆಲೆಗೆ ಚಿನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ನಂಬಿಸಿ ಅವ್ರನ್ನ ಅಲ್ಲಿಂದ ಆಂಧ್ರದಿಂದ ಕರ್ಸ್ಕೊಂಡು ಏನಂತಂದ್ರೆ ಒಂದು ಖಾಸಗಿ ಲೇಔಟ್ ನಲ್ಲಿ ಯಾರು ಓಡಾಡೋದ ಜನನಿಬಿಡ ಪ್ರದೇಶಕ್ಕೆ ಕರ್ಸ್ಕೊಂಡು ಅವ್ರ ಹತ್ರ ಇದ್ದಂತ ಒಂದು 20 ಲಕ್ಷ ನಗದನ್ನ ಏನಂತಂದ್ರೆ ಅವ್ರ ಮೇಲೆ ಅವ್ರು ವಿಶ್ವನಾಥ್ ರೆಡ್ಡಿ ಮತ್ತೆ ಅವ್ರ ಜೊತೆ ಬಂದಂತ ಅವ್ರ ಮೇಲೆ ಅಲ್ಲೇ ನಡೆಸಿ ಏನಂತ ಮಾರಣಾಂತಿಕವಾಗಿ ಅಲ್ಲೇ ನಡೆಸಿ ಅವ್ರ ಹತ್ರ ಇದ್ದಂತ ಒಂದು 20 ಲಕ್ಷ ಒಂದು ನಗದನ್ನ ಒಂದು 6 ಜನ ಟೀಮ್ ಒಂದು ತಂಡ ಏನಂತಂದ್ರೆ ದೋಚ್ಕೊಂಡು ಪರಾರಿ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಪ್ರಕರಣವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ SP ಆದಂತ ಚಂದ್ರಕಾಂತ್ ಅವರು ತೀವ್ರವಾಗಿ ಏನಂತಂದ್ರೆ ಒಂದು ಗಂಭೀರ ಪ್ರಕರಣವಾಗಿ ಒಂದು ಪರಿಗಣಿಸಿ ಒಂದು ತಂಡನ ಈ ಒಂದು ಆರೋಪಿಗಳ ಪತ್ತೆಗಾಗಿ ವಿಶೇಷವಾಗಿ ತಂಡಗಳನ್ನ ರಚನೆ ಮಾಡಿರ್ತಾರೆ. ರಚನೆ ಮಾಡಿದ ನಂತರ ಆರೋಪಿಗಳ ಬಲೆ ಬೀಸಿದಂತ ಪೊಲೀಸರು ಈಗ ಒಂದು 5 ಜನ ಆರೋಪಿಗಳನ್ನ ಬಂಧಿಸುವಲ್ಲಿ ಪ್ಲಸ್ ಅವ್ರ ಕಡೆ ಇದ್ದಂತ ಒಂದು 15 ಲಕ್ಷ ನಗದನ್ನ ಸಹ ಒಂದು ಕಾರು ಪ್ಲಸ್ 2 ನಕಲಿ ಚಿನ್ನದ ನಾಣ್ಯಗಳನ್ನು ಸಹ ವಶಪಡಿಸಿಕೊಂಡು ಈ ಪ್ರಕರಣವನ್ನು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಈ ಒಂದು ಪ್ರಕರಣದಲ್ಲಿ 5 ಜನ ಆರೋಪಿಗಳು ಅಂದ್ರೆ ಕಾವಡಿ ಗಣೇಶ್ ಮತ್ತು ಸಜ್ಜನವರ್ ಸಾಗರ್, ಕಾವಡಿ ಷಣ್ಮುಖ, ಪೂಜಾರಿ ಮಂಜಪ್ಪ ಮತ್ತು ಮತ್ತೊಬ್ಬ ಷಣ್ಮುಖ ಎಂಬ ಒಂದು 5 ಆರೋಪಿಗಳನ್ನ ಬಂಧಿಸಿದ್ದಾರೆ. ಮತ್ತೆ ಇನ್ನ 1-2 ಆರೋಪಿಗಳು ತಲೆ ಮಾಡಿಸ್ಕೊಂಡಿದ್ದಾರೆ. ಅವ್ರನ್ನು ಸಹ ಒಂದು ಪತ್ತೆ ಮಾಡೋದಕ್ಕೆ ಪೊಲೀಸರು ಈಗ ಬಲೆಯನ್ನ ಬೀಸಿದ್ದಾರೆ. ಈ ಒಂದು ಏನಂತಂದ್ರೆ ಇಂಥ ಒಂದು ಪ್ರಕರಣಗಳು ಸಾಮಾನ್ಯವಾಗಿ ಮೋಸ ಹೋಗೋರು ಎಲ್ಲಿ ಗಂಟೆ ಇರ್ತಾರೋ ಮೋಸ ಮಾಡೋರು ಸಹ ಅಲ್ಲಿವರೆಗೂ ಇರ್ತಾರೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಕಡಿಮೆ ಬೆಲೆಗೆ ಚಿನ್ನ ಕೊಡ್ತೀನಿ ಅಂದಿದ ತಕ್ಷಣ ಓಡ್ಬಂದು ಒಂದು 20 ಲಕ್ಷ, ಅದು ಆಂಧ್ರದಿಂದ ಕರ್ನಾಟಕಕ್ಕೆ ಬಂದು ಈ ಒಂದು ಮೋಸ ಹೋದಂತ ಪ್ರಕರಣ ಅದು ಸಹ ಅವ್ರದ್ದು ಸಹ ತಪ್ಪಿರುತ್ತೆ. ಏನಂತಂದ್ರೆ ಒಂದು ವಿಶ್ವನಾಥ ಆಂಧ್ರ ಮೂಲದ ಅವ್ರದ್ದು ಸಹ ತಪ್ಪಿರುತ್ತೆ. ಯಾವ್ದನ್ನ ನಂಬಿಕೆಯಿಂದ ಮಾಡುವಂತ ವ್ಯವಹಾರ ಅಲ್ಲ, ಯಾರೋ ನಂಬಿಸಿ ಮಾಡುವಂತ ಸಂದರ್ಭದಲ್ಲಿ ಇವರು ಸಹ ಮೋಸ ಹೋಗಿರ್ತಾರೆ ಅಂತ ಹೇಳ್ಬೋದು. ಸಂಪತ್, ಥ್ಯಾಂಕ್ ಯು ರಾಮಾಂಜಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.